ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ಲಾಗಿ ಬಿಗಿನರ್ಸ್ ಹಾಕುವಂಥ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸೀರೆ ಬಂದು ಈ ಥರ ಇದೆ ಕಲರು, ಒಂಥರ ರಾಮ ಗ್ರೀನ್ ಪ್ಲಸ್ಸು ಒಂಥರ ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್ ಕಲರ್ ಮಿಕ್ಸ್ ಇರೋಂಥದ್ದು ಸ್ಯಾರಿ. ತುಂಬ ಚೆನ್ನಾಗಿದೆ. ವಿಡಿಯೋ ನಾನು ಹೇಳಿದ್ನಲ್ಲ, ಮೊಬೈಲ್ ನನ್ನ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ಯೂಟ್ಯೂಬೆಲ್ಲ ಹೋಗ್ಬಿಟ್ಟಿತ್ತು. ನಂದೆಲ್ಲ ಸ್ವಲ್ಪ ಸರಿಯಾಗೋಷ್ಟೊತ್ತಿಗೆ ಎಷ್ಟು ದಿನ ಆಯಿತು ನೋಡಿ. ಇವಾಗ ಫಸ್ಟಿಗೆ ದಾರನ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟಿಗೆ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ 1 2 3 4 5 ಇಲ್ಲಿ ನೀವು 5 ಚೈನ್ ಆದರೂ ಹಾಕ್ಕೋಬೋದು, 4 ಚೈನ್ ಆದರೂ ಹಾಕ್ಕೋಬೋದು. ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ 4 ಅಥವಾ 5 ಚೈನ್ನ ಹಾಕಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಲಾಕ್ ಆದಮೇಲೆ ಈಗ ನಾನಿಲ್ಲಿ 2 ಚೈನ್ಗಳನ್ನ ಹಾಕ್ತೀನಿ. 2 ಚೈನ್ ಹಾಕಿದ್ದೀನಿ. ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತು ಪಕ್ಕದಲ್ಲೇ ಗ್ಯಾಪ್ ಬೇಡ, ಪಕ್ಕದಲ್ಲೇ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಟೋಟಲಾಗಿ ಇಲ್ಲಿ ನಾನು 5 ಕಂಬಗಳನ್ನ ಹಾಕ್ತೀನಿ. ಫಸ್ಟಿಗೆ 2 ಚೈನ್ ಇತ್ತಲ್ಲ, ಅದನ್ನು ಕನ್ಸಿಡರ್ ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟು 4 ಕಂಬಗಳನ್ನ ಹಾಕ್ತೀನಿ. ಟೋಟಲಾಗಿ 5 ಕಂಬಗಳಾಗುತ್ತೆ. 5 ಕಂಬ ಹಾಕಿದ ಮೇಲೆ ನೋಡಿ 5 ಕಂಬ ಆಯಿತು. 5 ಕಂಬ ಹಾಕಿದ ಮೇಲೆ ಪಕ್ಕದಲ್ಲೇ ಹಾಕಬೇಕು, ಗ್ಯಾಪ್ ಮಾತ್ರ ಬಿಡೋದಕ್ಕೆ ಹೋಗಬೇಡಿ. ಸ್ಯಾರಿ ಒಂಥರ ಚೆನ್ನಾಗಿ ಕಾಣಲ್ಲ, ಫಿನಿಶಿಂಗು ಸಹ ನೀಟಾಗಿ ಬರೋದಿಲ್ಲ. ಇವಾಗ ಸ್ವಲ್ಪ ದಾರ ಮೇಲೆತ್ಕೊಂಡು ಇಲ್ಲಿ ನಾನು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬೀಡ್ಸ್ ತೊಗೋಬೋದು, ಕ್ರಿಸ್ಟಲ್ ಬೀಡ್ಸ್ ಆದರೂ ತೊಗೋಬೋದು, ಸರ್ಕಲ್ ಬೀಡ್ ತೊಗೋಬೋದು, ಡ್ರಮ್ ಬೀಡ್ ಆದರೂ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು ಸ್ವಲ್ಪ ವಿ ಶೇಪ್ನಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ದಾರ ಸೂಜಿ ತೂರಿಸಿ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆನ ಹಾಕಿದ್ದೀನಿ ನಾನಿಲ್ಲಿ. ಕ್ರಾಸಾಗಿ ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಇಲ್ಲಿ 2 ಚೈನ್ ಹಾಕಿ ಅಥವಾ 3 ಚೈನ್ ಆದರೂ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು 1 ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದರೊಳಗಡೆ ಸೂಜಿ ತೂರಿಸಿ ದಾರ ತಂದು ಮತ್ತು ಟ್ರಿಬಲ್ ಕ್ರೋಶೆ ಹಾಕಬೇಕು. ಟ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ 1 ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಬೇಡ, ಹಾಗೆಯೇ ಡೈರೆಕ್ಟಾಗಿ ಮತ್ತು ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಟ್ರಿಬಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನೀವು ಬೇಕಂದರೆ ಪಿಕಾಟ್ಸ್ ಹಾಕ್ಬೋದು. ಈ ಬೀಡ್ಸ್ ಬೇಡ ನಮಗೆ ಜಾಸ್ತಿ ಆಯಿತು ಅಂದರೆ ಆ ಬೀಡ್ಗಳನ್ನ ಸ್ಕಿಪ್ ಮಾಡಿಬಿಟ್ಟು ನೀವು ಹಾಗೆಯೇ ಕಂಬಗಳನ್ನ ಸಹ ಹಾಕ್ಕೊಂಡು ಹೋಗ್ಬೋದು. ಈ ಥರನೇ ತುಂಬ ವೀಡಿಯೋಸ್, ಸೈಡ್ ಆರ್ಚ್ ವೀಡಿಯೋಸ್ಗಳು ನನ್ನ ಚಾನಲಲ್ಲಿದೆ, ಚೆಕ್ ಮಾಡ್ಬೋದು ಸೂಪರಾಗಿದ್ದರೆ. ಇದು ಒಂದು ಸ್ವಲ್ಪ ಏನಂದರೆ ಇಲ್ಲಿ ಎಕ್ಸ್ಟ್ರಾ ನೋಡಿ, ಯಾವಾಗಲೂ ಹಾಕೋ ಥರ ಹಾಕಿಲ್ಲ. 5 ಕಂಬಗಳನ್ನ ಹಾಕಿಬಿಟ್ಟು ಆಮೇಲೆ ಇಲ್ಲಿ ನಾನು ಡಿಸೈನ್ನ ಮಾಡಿದ್ದೀನಿ, ಆರ್ಚ್ನ ಮಾಡಿದ್ದೀನಿ. ಯಾವಾಗಲೂ ಡೈರೆಕ್ಟಾಗಿ ನಾವು ಮಾಡ್ತಿದ್ವಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಮಾಡಿದ್ದೀನಿ. ಹಾಗೆ ಇಷ್ಟು ದಿನ ನನ್ನ ಮೊಬೈಲ್ ಕೆಟ್ಟಿರೋದ್ರಿಂದ ಪ್ಲಸ್ ಯೂಟ್ಯೂಬ್ ಎಲ್ಲ ಹೋಗ್ಬಿಟ್ಟಿತ್ತು, ಎಲ್ಲ ಸರಿ ಮಾಡಿಸೋದಕ್ಕೆ ಇಷ್ಟು ದಿನ ಆಯಿತು. ನಿಮಗೆ ಬೇಜಾರಾಗಿದ್ದರೆ ಸಾರಿ ಕೇಳ್ತೀನಿ. ವೀಡಿಯೋಸು ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ಸ್ಟ್ರಕ್ ಆಗ್ತಿತ್ತು, ಹಾಗಾಗಿ ನಾನು ಒಂದು ಸ್ವಲ್ಪ ದಿನ ಆಗೋದಿಲ್ಲ ಅಂತ ಪೋಸ್ಟ್ ಹಾಕಿದೆ. ನೀವೆಲ್ಲರೂ ಸಹಕರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸು. ನೋಡಿ ಇಲ್ಲಿ ಟೋಟಲಾಗಿ 8 ಬೀಡ್ಸ್ಗಳು ಬರಬೇಕು. 8 ಬೀಡ್ಗಳು ಹಾಕಿದಾದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ 7 ಆಗಿದೆ, ಇದು 8ನೇ ಬೀಡನ್ನ ನಾನು ಹಾಕ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಟ್ರಿಬಲ್ ಕ್ರೋಶೆ ಆದಮೇಲೆ ಈಗ ನೋಡಿ ಕರೆಕ್ಟಾಗಿ ಮಾಡಬೇಕು, ತುಂಬ ಟೈಟಾಗೂ ಬೇಡ, ತುಂಬ ಲೂಸಾಗೂ ಬೇಡ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಈ ಆರ್ಚ್ನ, ಸೈಡ್ ಆರ್ಚ್ನ ಲಾಕ್ ಮಾಡಬೇಕು. ಈ ಥರ ಕಾಣುತ್ತೆ. ಫಸ್ಟಿಗೆ ಸ್ವಲ್ಪ ಈ ಥರ ಆಗ್ತಾ ಇರುತ್ತೆ, ನೀವು ಸ್ವಲ್ಪ ಸರಿ ಮಾಡಿಕೊಂಡ್ರೆ, ಈ ಥರ ಸರಿ ಮಾಡಿಕೊಂಡ್ರೆ ಕ್ಲೀನಾಗಿ ಆರ್ಚು ಕ್ಲೀನಾಗಿ ಕೂರುತ್ತೆ. ಫಸ್ಟಿಗೆ ಹಾಕುವಾಗ ಇದೇನಪ್ಪ ಸೊಟ್ಟಾಯಿತು ಅಂತ ಅಂದ್ಕೊಳೋದಕ್ಕೆ ಹೋಗಬೇಡಿ. ಸ್ವಲ್ಪ ನೆಕ್ಸ್ಟ್ ಇನ್ನೊಂದೆರಡು ಆರ್ಚ್ ಹಾಕಿದ ಮೇಲೆ ಅದು ಸೆಟ್ ಹಾಕೋವರೆಗೂ ಆ ಥರ ಆಗುತ್ತಷ್ಟೇ, ಇನ್ನೇನಿಲ್ಲ. ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ 1 ಸಿಂಗಲ್ ಕ್ರೋಶೆಟ್ನ ನಾನು ಹಾಕ್ತಾಯಿದ್ದೀನಿ. ಹಾಕಿದಾದಮೇಲೆ ಮತ್ತೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಬೇಕು, ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಕಂಬಗಳನ್ನ ಹಾಕಬೇಕು. ಇಲ್ಲಿ ಏನು 2 ಚೈನ್ ಹಾಕಿರ್ತಾರಲ್ಲ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿದರೆ ಟೋಟಲಾಗಿ 5 ಕಂಬ ಬರುತ್ತೆ. ಅದನ್ನು ನೀವು ಲೆಸ್ ಮಾಡಿದರೆ ಅದಾದ ನಂತರ 4 ಕಂಬನಾದರೂ ಹಾಕ್ಬೋದು, ಆ ಥರನೂ ಮಾಡ್ಕೋಬೋದು. ಆರ್ಚ್ ಹಾಕಿದ ಮೇಲೆ, ಆರ್ಚ್ನ ಲಾಕ್ ಮಾಡಿದ ಮೇಲೆ 1 ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು ಆ ಸಿಂಗಲ್ ಕ್ರೋಶೆಟ್ ಮೇಲೇ ನೀವು
2 ಚೈನ್ಗಳನ್ನ ಹಾಕೊಂಡು ಹೋಗಬೇಕು. ಇಲ್ಲಿ ನೋಡಿ 5 ಕಂಬಗಳಾದಮೇಲೆ ಇವಾಗ ಇಲ್ಲಿ ಬೀಡ್ಸ್ ತೊಗೊಂಡಿದ್ವಲ್ಲ ನೋಡಿ, ಗ್ಯಾಪ್ ಎಷ್ಟು ಬೇಕೋ ಕರೆಕ್ಟಾಗಿ ನೋಡಿಕೊಂಡು ಇವಾಗ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈಗ ಆ ಬೀಡ್ಸ್ ಏನು ತೊಗೊಂಡಿದ್ನಲ್ಲ ನಾನು ಒಂಥರ ಶೇಪ್ನಲ್ಲಿರೋ ಅಂಥದ್ದು, ಆ ಥರದ ಬೀಡ್ಸ್ನ ನೀವು ತೊಗೊಂಡು ಮತ್ತು ದಾರದಲ್ಲಿ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತು ಕರೆಕ್ಟಾಗಿ ನೋಡಿಕೊಂಡು ಈ ಗ್ಯಾಪ್ ನೋಡ್ಕೊಳ್ಳಿ, ಇದೆಷ್ಟಿದೆ ಅಂದಾಜು ಮೇಲೆ ನೋಡಿಕೊಂಡು ಅಷ್ಟಕ್ಕೇ ಕರೆಕ್ಟಾಗಿ ಇಲ್ಲಿ ವಿ ಶೇಪ್ನಲ್ಲಿ ಮತ್ತು ನಾವು ಈಗ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆನ ಹಾಕಬೇಕು. ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆತ್ಕೊಂಡು ಈಗ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತು ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ಇದೇ ಥರನೇ ಸ್ಯಾರಿ ಫುಲ್ಲೂ ನೀವು ಹಾಕ್ಕೊಂಡು ಹೋಗ್ಬೋದು. ಒಂದು ಹಾಕಿದ ಮೇಲೆ ಅದ್ರ ಪಕ್ಕದಲ್ಲಿ ಒಂದೊಂದು ನೀವು ಒಂದು ಆರ್ಚ್ ಆದಮೇಲೆ 5 ಚೈನ್ ಹಾಕಿನೂ ಹಾಕ್ಬೋದು. ತುಂಬ ಕುಚ್ಚಬೇಕು ಅಂದರೆ, ಬೇಡ ಅಂದರೆ 2 ಆರ್ಚಿಂದ ಒಂದೊಂದು ಕುಚ್ಚು ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಲಾಸ್ಟಿಗೆ ನೀವೇ ನೋಡ್ಬೋದು ಫಿನಿಶಿಂಗ್ ಎಲ್ಲ ನೀಟಾಗಾದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರೀಸು. ಇದನ್ನು ನಾನು ಫುಲ್ಲು ಕಂಪ್ಲೀಟ್ ಮಾಡಿದ ಮೇಲೂ ಸಹ ನಿಮಗೆ ತೋರಿಸ್ತೀನಿ. ಇದೇ ಥರನೇ ಇಲ್ಲಿ 8 ಬೀಡ್ಗಳು ಬರಬೇಕು, ಆ ಥರ ನೋಡಿಕೊಂಡು ಕರೆಕ್ಟಾಗಿ ಟ್ರಿಬಲ್ ಕ್ರೋಶೆಗಳನ್ನ ಮಾಡಬೇಕು. ಮೊದಲಿಗೆ 2 ಚೈನ್ ಹಾಕಿ ಒಂದು ಬೀಡ್ ಹಾಕಿರ್ತೀವಲ್ಲ, ಅದಾದ ನಂತರ ಮತ್ತೆ ಒಂದು ಬೀಡನ್ನ ಹಾಕಬೇಕು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡೋಗಿ ಆ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 2ರಿಂದ 1 ಈ ಥರನೇ ಟೋಟಲಾಗಿ 8 ಬೀಡ್ಗಳನ್ನ ನಾನು ಹಾಕಿದ್ದೀನಿ ನೋಡಿ. ಹಾಕಿದಾದ್ಮೇಲೆ ಇದೇ ಥರನೇ ಇಲ್ಲಿನೂ ಸಹ 8 ಬೀಡ್ಸ್ ಇದೆ. ನಿಮಗೆ ಜಾಸ್ತಿ ಅನಿಸಿದರೆ 7 ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಮತ್ತೆ ಈ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ಬೋದು. ಬೇಡ ಅಂದರೆ ಇಲ್ಲಿ ನಾವು ಕುಚ್ಚು ಕಟ್ತೀನಿ, ಹಾಗಾಗಿ ಸಿಂಗಲ್ ಕ್ರೋಶೆಟ್ನ ನಾನು ಹಾಕಿಲ್ಲ. ಒಂದು ಆರ್ಚ್ ಪಕ್ಕ ಇನ್ನೊಂದು ಆರ್ಚ್ ಹಾಕುವಾಗ ಮಾತ್ರ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕೋದನ್ನು ಮರಿಬೇಡಿ. ಸ್ವಲ್ಪ ಏನಂದರೆ ಏನು ಕಂಬಗಳನ್ನ ಹಾಕ್ತೀವಲ್ಲ ಅಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಹಾಕಿರೋದು ನಾನು. ಕಂಪ್ಲೀಟ್ ಆಯಿತು ನೋಡಿ, ಸ್ಟ್ರೈಟಾಗಿ ಕೂರುತ್ತೆ ಇವಾಗ. ಆದರೆ ಆರ್ಚು ಫಸ್ಟಿಗೆ ಹಾಕಿದಾಗ ಸ್ವಲ್ಪ ಕ್ರಾಸ್ ಅನಿಸುತ್ತೆ, ಅಂದರೆ ಇದೇನಪ್ಪ ಬೆಂಡ್ ಆಗ್ತಾಯಿದೆ ಅನಿಸುತ್ತೆ. ಬಟ್ ಫುಲ್ಲು ಕಂಪ್ಲೀಟ್ ಆದಮೇಲೆ ಅದು ಕ್ಲೀನಾಗಿ ಕಾಣುತ್ತೆ. ಇವಾಗ ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, 2 ಚೈನ್ ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡೋಗಿ ದಾರ ತಂದು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇದೇ ಥರನೇ ಕಂಬನ ಹಾಕ್ಕೊಂಡೋಗಿ 5 ಕಂಬ ಆದಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಆ ಬೀಡ್ ಲಾಕ್ ಆದಮೇಲೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಸೈಡ್ ಹಾರ್ಚ್ ಬರೋದಕ್ಕೆ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಈ ಥರ ಫುಲ್ಲು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನಾವೇನು 5 ಚೈನ್ ಹಾಕಿದ್ರೆ 2 ಆರ್ಚಿಂದ ಒಂದಾದರೂ ಕುಚ್ಚು ಕಟ್ಬೋದು, ಒಂದ್ರ ಪಕ್ಕ ಒಂದು ಕುಚ್ಚಾದರೂ ಕಟ್ಟೋದಿದ್ರೆ ಕಟ್ಬೋದು. ಈ ಥರ ಮಾಡ್ಬೋದು. ನನಗೆ ಕುಚ್ಚು ಜಾಸ್ತಿ ಬೇಡ ಅಂತ ಹೇಳಿದರು, ಹಾಗಾಗಿ ನಾನು 2ರಿಂದ 1 2ರಿಂದ 1 ಕುಚ್ಚನ್ನ ಹಾಕ್ಕೊಂಡು ಹೋಗಿದ್ದೀನಿ. ಇಲ್ಲಿ ಮತ್ತು ಇಲ್ಲಿ ಮತ್ತು 2 ಆರ್ಚ್ ಆದಮೇಲೆ ನೆಕ್ಸ್ಟ್ ಮತ್ತು ಅಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ. ಫಿನಿಶಿಂಗ್ ಬಂದು ಈ ಥರ ಇದೆ. ನಾನು ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು, ಅಂದರೆ ಕುಚ್ಚು ಕಟ್ಟೋ ದಾರದಕ್ಕೇ ನಾನು ಇವಾಗ ಒಂದೊಂದು ಬೀಡನ್ನ ಪೋಣಿಸ್ಕೊಂಡು ಕುಚ್ಚು ಕಟ್ಕೊಂಡು ಹೋಗಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಬ್ಲೌಸ್ ವರ್ಕ್ ಡಿಸೈನ್ಸ್ನೂ ಸಹ ನಾನು ಸಿಂಪಲ್ಲಾಗಿ ನಾರ್ಮಲ್ ನೀಡಲಿಂದ ಹಾಕೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲಿ ಹೊಸೊಬ್ಬರಾಗಿದ್ದರೆ ನೋಡಿ, ಚೆಕ್ ಮಾಡಿ. ಆಮೇಲೆ 250 300ನಲ್ಲೆಲ್ಲ ಕುಚ್ಚುಗಳನ್ನ ಹಾಕಿ ತೋರಿಸಿದ್ದೀನಿ, ಅವನು ಸಹ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.